प्रविश्य मम वाचमिमां प्रसक्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। वन्दे मातरमम्बिकां भगवतीं वाणीरमोमात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जनीं श्रीचक्राञ्चितरत्नपीठनिलयां श्रीराजराजेश्वरीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಶ್ರೀ ಕದಂಬೇಶ್ವರನ ಸನ್ನಿಧಿಯಲ್ಲಿ ಸೇರಿರುವ ಎಲ್ಲ ಶಿಷ್ಯ ಮಹಾಜನರೇ, ಮಾತೆಯರೇ, ಪ್ರಾಚೀನವಾದ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಿ ಒಂದು ಹೊಸ ಸಾಧನೆಯನ್ನು, ಹೊಸ ಇತಿಹಾಸವನ್ನೇ ಮಾಡಿದ್ದೀರಿ. ತುಂಬ ಹಿಂದೆ ನಾವು ಇಲ್ಲಿ ಬಹುಶಃ 2-3 ಸಲ ಬಂದಿರಬಹುದು. ಹಳೆಯ ದೇವಸ್ಥಾನ ಇತ್ತು. ಗದ್ದೆಯ ಕೆಸರಿನ ಮಧ್ಯದಲ್ಲಿ ಬರಬೇಕಾಗಿತ್ತು. ಆದರೆ ದೇವಸ್ಥಾನದ ಹೊರಗೆ ಹಲವಾರು ಐತಿಹಾಸಿಕ ಶಿಲಾಶಾಸನಗಳು, ವೀರಗಲ್ಲುಗಳು ಇದ್ದದ್ದು ಮಾತ್ರ ಎಂದೆಂದಿಗೂ ಮರೆಯ ಹಾಗಿಲ್ಲ. ದೇವಸ್ಥಾನದ ಪ್ರಾಚೀನ ಬಗ್ಗೆ ಅವುಗಳೇ ಸಾಕ್ಷಿ. ಹಾಗೆ ಪ್ರತಿ ಸಲ ಬಂದಾಗೂ ಇದ್ರ ಬಗ್ಗೆ ನಾನು ಗಮನ ಹರಿಸಿದ್ದೀರಾ ನೀವು ಅಂತ ಕೇಳ್ತಿದ್ದೆ. ಅವ್ರು ಆಗ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಇತಿಹಾಸದ ಪ್ರಕಾರ ದೇವರ ಹೆಸರು ಕೂಡ ಹೇಳುವಂತೆ ಕದಂಬರ ಕಾಲ ದೇವಸ್ಥಾನ ಅಂತ. ಕದಂಬರು ಕರ್ನಾಟಕದ ಅತ್ಯಂತ ಪ್ರಾಚೀನ ರಾಜರು. ಶಂಕರಾಚಾರ್ಯರ ಅವತಾರಕ್ಕಿಂತ ಮುಂಚಿನ ಒಂದು ಕಾಲ ಇದು. ಶಂಕರ ಭಗವತ್ಪಾದರು ಅವತರಿಸಕ್ಕಿಂತ ಮುಂಚಿನ ಕಾಲ. ಆಗಲೇ ಇಲ್ಲಿ ಕದಂಬರು ಇದು. ಶಂಕರಾಚಾರ್ಯರ ಅವತಾರದ ಕಾಲದ ಹೊತ್ತಿಗೆ ಕದಂಬರದೆಲ್ಲ ಕಣ್ಮರೆಯಾಗಿ ಬೇರೆ ರಾಜ್ಯಗಳು ಬಂದಾಗಿತ್ತು. ಮುಂದೆ ಈ ಜಿಲ್ಲೆಯ ಆಡಳಿತ ಮತ್ತು ಬೇರೆ ಬೇರೆ ರಾಜ್ಯದ ಕೈಗೆಲ್ಲ ಹೋಯಿತು. ಕೊನೆಯಲ್ಲಿ ಸೋದೆಯ ಅರಸರ ಆಡಳಿತ ಅವಧಿಯಲ್ಲಿ ಇತ್ತು. ಅಲ್ಲಿ ತನಕ ರಾಜರ ಆಡಳಿತ. ಸೋದೆ ಅರಸರ ಆಡಳಿತ ಅವಧಿಯಲ್ಲಿ ಒಂದು ಹಂತದಲ್ಲಿ ನಮ್ಮ ಈ ಪ್ರದೇಶ ವಿಜಯನಗರದ ಸಾಮ್ರಾಜ್ಯಕ್ಕೆ ಒಳಪಟ್ಟಿತು. ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಸ್ವತಂತ್ರವಾದ ರಾಜ್ಯವಾಯಿತು ಸೋದೆ ರಾಜ್ಯ ಅಂತ ಹೇಳ್ತಾರೆ. ಸೋದೆಯ ಅರಸರ ಕಾಲದಲ್ಲಿ ಕೂಡ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ನಿರ್ಮಾಣ ಆದದ್ದು ಕಂಡು ಬರ್ತದೆ. ಆ ಕಾಲದಲ್ಲೂ ಕೂಡ ಈ ದೇವಸ್ಥಾನ ಪುನಃ ಪ್ರತಿಷ್ಠಾಪನೆ ಆಗಲಿಲ್ಲ ಅನ್ನಂಗಾಯ್ತು. ಯಾಕೆ ಎಂಬ ಪ್ರಶ್ನೆ ಮನಸ್ಸಿಗೆ ಬರ್ತದೆ. ಯಾಕೆ ಎಂಬ ಪ್ರಶ್ನೆ ಮನಸ್ಸಿಗೆ ಬರ್ತದೆ. ಅದಕ್ಕೆ ಇತಿಹಾಸಕಾರ ಉತ್ತರ ಹೇಳಬೇಕು. ಮತ್ತು ರಾಜರ ಒಂದು ಶಕ್ತಿ ಸೇರ್ಕೊಂಡಿದೆ. ಅದಕ್ಕಿಂತ ಹೆಚ್ಚಾಗಿ ಯತಿಗಳ ತಪಶಕ್ತಿ ಸೇರ್ಕೊಂಡಿದೆ. ಯತಿಗಳ ತಪಶಕ್ತಿ ಮತ್ತು ರಾಜಶಕ್ತಿ ಎರಡೂ ಸೇರಿರುವ ಒಂದು ದೇವಸ್ಥಾನ ಇದು.
ಎರಡು ಸೇರಿರುವಂತಹ ದೇವಸ್ಥಾನ ತುಂಬ ವಿರಳ. ರಾಜರ ಒಂದು ವೈಭವ ಇದ್ದ ದೇವಸ್ಥಾನಗಳು ಅನೇಕ ಕಂಡು ಬರ್ತವೆ, ಅಥವಾ ಯತಿಗಳ ತಪಸ್ಸಿನ ಹಿನ್ನೆಲೆ ಉಳ್ಳ ದೇವಸ್ಥಾನಗಳು ಕೂಡ ಅದರಲ್ಲಿ ಕಂಡು ಬರ್ತವೆ. ಎರಡೂ ಇರುವ ದೇವಸ್ಥಾನಗಳು ತುಂಬ ವಿರಳ. ಹಾಗಾಗಿ ನಿಮ್ಮ ಊರಿನ ಈ ದೇವಸ್ಥಾನಕ್ಕೆ ತುಂಬ ವಿಶೇಷ ಇದೆ. ಕದಂಬರು ಅನ್ನೋದು ರಾಜವಂಶದ ಒಂದು ಹೆಸರಾದರೂ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಕೂಡ ಇರ್ತವೆ. ಕದಂಬ ಎಂಬುದೊಂದು ಹೂವಿನ ಹೆಸರು. ಕದಂಬ ವನಚಾರಿಣಿ ಅಂತ ದೇವಿಯ ಸ್ತೋತ್ರದಲ್ಲಿ ಒಂದು ಕಡೆ ಬರ್ತದೆ. ಕದಂಬ ಹೂವಿನ ವನದ ಮಧ್ಯದಲ್ಲಿ ಅಮ್ಮನವರ ಒಂದು ಸಾನ್ನಿಧ್ಯ ಅಂತೇಳಿ ದೇವಿಗೆ ವಿಶೇಷವಾಗಿ ಪ್ರೀತಿಯಾದ ಒಂದು ಹೂವು. ಕದಂಬ ಶಬ್ದಕ್ಕಿಂತ ಬೇರೆ ಬೇರೆ ಅರ್ಥಗಳು ಕೂಡ ಉಂಟು. ಈ ಕದಂಬ ವಂಶಕ್ಕೆ ಆ ಹೆಸರು ಬರುವುದಕ್ಕೆ ಇನ್ನೂ ಅನೇಕ ಬೇರೆ ಬೇರೆ ಹಿನ್ನೆಲೆಗಳು ಇರುವ ಸಂಭವ ಇದೆ. ಅದೇನೇ ಇರಲಿ, ರಾಜವಂಶದ ಮತ್ತು ಋಷಿಗಳ ತಪಸ್ಸಿನ ಎರಡರ ಸೇವೆ ಇರುವಂಥ ಒಂದು ದೃಢವಾದ ದೇವರ ಸಾನ್ನಿಧ್ಯ. ಅದನ್ನು ಪುನರ್ ನಿರ್ಮಾಣ ಮಾಡಿ ಬಹುಶಃ ಅನೇಕ ಶತಮಾನಗಳಿಂದ ಇದ್ದಂಥ ಒಂದು ಅವಶ್ಯಕತೆಯನ್ನು ನೀವು ಪೂರೈಸಿದ್ದೀರಿ. ಹಾಗಾಗಿ ಇದು ಅತ್ಯಂತ ದೊಡ್ಡ ಇತಿಹಾಸವೇ ಸರಿ. ನಮ್ಮ ಧರ್ಮಾಚರಣೆಗೆ ಎಲ್ಲ ಕಡೆ 3 ಅಂಶಗಳಿರ್ತವೆ. ಒಂದು ಮೈಗೆ ಸಂಸ್ಕಾರ, 2 ಮಾತಿಗೆ ಸಂಸ್ಕಾರ, 1 ಮನಸ್ಸಿಗೆ ಸಂಸ್ಕಾರ. ಮೈ, ಮಾತು, ಮನಸ್ಸು, ಇದನ್ನೇ ತ್ರಿಕರಣಗಳು ಅಂತಲೂ ಕರೀತಾರೆ. ಕಾಯೇನ ವಾಚ ಮನಸೇಂದ್ರಿಯೈವ ಅಂತ ಹೇಳುವಾಗ ಈ 3 ಶಬ್ದಗಳನ್ನು ಕಂಡು ಅಲ್ಲಿ ಕಿವಿ ಕೇಳುತ್ತವೆ. ಈ ತ್ರಿಕರಣಗಳ ಮೂಲಕ ಮಾಡಿದಂಥ ಎಲ್ಲವನ್ನು ನಿನಗೆ ಅರ್ಪಣೆ ಮಾಡುತ್ತೇನೆ ಅಂತ ಆ ಶ್ಲೋಕದ ತಾತ್ಪರ್ಯ. ಈ ತ್ರಿಕರಣಗಳ ಸಂಸ್ಕಾರ ಧರ್ಮಾಚರಣೆ ಎಲ್ಲ ಕಡೆ ಕಂಡು ಬರ್ತದೆ. ಇವುಗಳಿಗೆ ಸಂಸ್ಕಾರ ಕೊಡಬೇಕು ಅಂತ ಅರ್ಥ ಏನು? ಇವುಗಳನ್ನ ಏನೋ ಒಂದು ಅಶುದ್ಧಿ ಈಗ ಕೂತಿದೆ, ಆ ಅಶುದ್ಧಿಯನ್ನ ಹೋಗಲಾಡಿಸ್ಬೇಕು, ಅದಕ್ಕೆ ಸಂಸ್ಕಾರ. ಅಶುದ್ಧಿ ಅಂದರೆ ಕೇವಲ ಕೊಳೆ ಅಂತ ಮಾತ್ರ ಅರ್ಥ ಅಲ್ಲ, ಅಥವಾ ಕೇವಲ ಪಾಪಗಳು ಅಂತ ಮಾತ್ರ ಅರ್ಥ ಅಲ್ಲ. ಆ ಅರ್ಥ ಸೇರ್ಕೊಂಡಂತೆ ಪರಮಾತ್ಮ ದರ್ಶನಕ್ಕೆ ಅಡ್ಡಿ ಆಗುವ ಏನನ್ನೂ ಸೇರ್ಕೊಂಡಿದೆ ಅಂತ ಅರ್ಥ. ಅವೆಲ್ಲೂ ಅಶುದ್ಧಿ. ಅವುಗಳ ನಿವಾರಿಸುವುದಕ್ಕೆ ಸಂಸ್ಕಾರ. ಸಂಸ್ಕಾರ ಅಂದ್ರೆ 2 ರೀತಿಯಲ್ಲಿ ಇರ್ತದೆ. ಒಂದು ಅಶುದ್ಧಿಯನ್ನು ಹೋಗಲಾಡಿಸೋದು ಅಥವಾ ದೋಷವನ್ನು ಹೋಗಲಾಡಿಸೋದು. ಇನ್ನೊಂದು ಅದಕ್ಕೊಂದು ವಿಶೇಷ ಗುಣವನ್ನು ಸೇರಿಸೋದು, ಒಳ್ಳೆಯ ತನವನ್ನು ಸೇರಿಸೋದು. ಈ 2 ರೀತಿಯಕ್ಕೂ ಸಂಸ್ಕಾರ ಅಂತ ಹೆಸರು. ನಮ್ಮ ಮೈ, ಮಾತು, ಮನಸ್ಸುಗಳಿಗೆ ಸಂಸ್ಕಾರ ಅಂದರೆ ದೋಷವನ್ನು ಹೋಗಲಾಡಿಸೋದು ಇದೆ, ಗುಣವನ್ನು ಸೇರಿಸೋದು ಇದೆ. ಅದಕ್ಕೆ ಒಂದಷ್ಟು ನಿಯಮಗಳನ್ನು ಈ 3ಕ್ಕೂ ಹಾಕಿದ್ದಾರೆ. ಎಲ್ಲ ಧರ್ಮಾಚರಣೆಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಇವುಗಳಿಂದ ಕಂಡು ಬರ್ತದೆ. ಮೈಗೆ ಸಂಸ್ಕಾರ ಹೇಗೆ? ಅದಕ್ಕೆ ಅನೇಕ ವಿಷಯಗಳುಂಟು. ಒಂದು ಭಗವದ್ಗೀತೆಯ ಮಾತು, ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ.
ಶಾರೀರಂ ತಪ ಉಚ್ಯತೆ. ಪೂಜೆ ಯಾರನ್ನೆಲ್ಲ ಪೂಜೆ ಮಾಡಬೇಕು? ದೇವ, ದ್ವಿಜ, ಗುರು, ಪ್ರಾಜ್ಞ ಪೂಜನ, ದೇವರ ಪೂಜೆ. ಹಾಗೆ ದ್ವಿಜರು ಅಂದರೆ ಬ್ರಾಹ್ಮಣರು, ಆಚಾರವಂತ ಬ್ರಾಹ್ಮಣರು ಹಾಗೂ ಶ್ರೋತೆಯರಾದ ಬ್ರಾಹ್ಮಣರು, ಅವರನ್ನು ಪೂಜಿಸಬೇಕು. ಹಾಗೆ ಗುರು ಪೂಜೆ, ಹಾಗೆ ಪ್ರಾಜ್ಞರನ್ನು ಪೂಜಿಸಬೇಕು. ಪ್ರಾಜ್ಞರು ಅಂದರೆ ವಿದ್ವಾಂಸರು, ಅವರನ್ನು ಪೂಜಿಸಬೇಕು ಅಂತ ನಮಸ್ಕಾರ ಮಾಡ್ತೇವೆ, ನಮಸ್ಕಾರ ಮಾಡಬೇಕು. ಹೀಗೆ ಇವುಗಳ ಪೂಜೆ, ಇದು ಕೂಡ ಮೈಗೆ ಹಾಕಿದ ಒಂದು ನೇಮ. ಶೌಚ ಅಂದರೆ ಶುದ್ಧಿ, ಸ್ನಾನ ಮೊದಲಾದವುಗಳ ಮೂಲಕ ಶುದ್ಧಿ. ಮೊದಲಿಗೆ ಸ್ನಾನ ಮಾಡಲೇಬೇಕು. ಹಾಗೆ ಅಶೌಚಕ್ಕೆ ಹೋದಾಗ ಕೈಕಾಲು ಮುಖ ತೊಳ್ಕೊಳ್ಬೇಕು. ಶೌಚಂ ಆರ್ಜಂ, ಆಮೇಲೆ ಆರ್ಜಂ ಅಂದರೆ ನೇರ ಭಾವ ಅಂತ. ಶರೀರ ನೇರವಾಗಿ ಇಟ್ಕೊಂಡಿರ್ಬೇಕು. ಪೂಜೆ ಕೂತಿರ್ಬೇಕಾದ್ರೆ ಆಸನ ಕೂತ್ಕೊಳ್ಳೋದು ಬಹಳ ಮುಖ್ಯ. ಆಸನ ಕೂತ್ಕೊಂಡಿರ್ಬೇಕಾದ್ರೆ ನೇರವಾಗಿ ನಮ್ಮ ಬೆನ್ನುಹರಿ ನೆಲಕ್ಕೆ ಲಂಬವಾಗಿರ್ಬೇಕು. ಪೂಜೆಯ ಕ್ರಿಯೆ ಹೊರಗೆ ನಡೆಯುವುದಾದರೂ ಪರಿಣಾಮ ಒಳಗಿರ್ತದೆ. ಪೂಜೆ ಹೊರಗೆ ಮಾಡ್ತಾ ಇರ್ತೀವಲ್ಲ, ಹೊರಗೆ ಕಾಣುವ ದೇವರಲ್ಲಿ ಹೊರಗಿನ ಕೈಯಲ್ಲಿ, ಹೊರಗಿನ ಕಣ್ಣಿನಿಂದ ನೋಡ್ತಾ ಪೂಜೆ ಮಾಡ್ತಾ ಇರ್ತೀವಲ್ಲ. ಆದರೆ ಆಶ್ಚರ್ಯಕರವಾದ ಸಂಗತಿ ಅಂದರೆ ಎಲ್ಲ ಪರಿಣಾಮ ಒಳಗಾಗ್ತಾ ಇರ್ತದೆ. ಪ್ರಧಾನವಾದ ಪರಿಣಾಮದ ಕೇಂದ್ರ ಬೆನ್ನುಹರಿ, ಅದರಿಂದ ನೇರವಾಗಿರ್ಬೇಕು. ಅದಕ್ಕೆ ಆರ್ಜವ. ಬ್ರಹ್ಮಚರ್ಯಂ, ಬ್ರಹ್ಮಚರ್ಯ ವಿಶಿಷ್ಟವಾದ ಇನ್ನೊಂದು ತಪಸ್ಸು. ಅದು ಶರೀರಕ್ಕೆ ಹಾಕಿದ ಇನ್ನೊಂದು ನಿಯಮ. ಬ್ರಹ್ಮಚರ್ಯ ಪಾಲನೆ ಎಲ್ಲರಿಗೂ ಉಂಟು, ಆದರೆ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ಉಂಟಲ್ಲ. ಬ್ರಹ್ಮಚರ್ಯ ಅನ್ನೋದು ಆಶ್ರಮ ಇರ್ತದೆ, ವಿದ್ಯಾಭ್ಯಾಸದ ಅವಧಿ, ಅದು ಸಣ್ಣ ವಯಸ್ಸಿನಲ್ಲಿ. ಆಗ ಆ ಒಟ್ಟುಗಳಿಗೆ ಬ್ರಹ್ಮಚರ್ಯವನ್ನು ಹೇಳ್ತಾರೆ. ಹಾಗೆ ಗೃಹಸ್ಥನಿಗೂ ಒಂದು ಬ್ರಹ್ಮಚರ್ಯ ಉಂಟು. ಅವನ ಬ್ರಹ್ಮಚರ್ಯದ ರೀತಿ ಬೇರೆ ಅಷ್ಟೆ. ಹಾಗೆ ವಾನಪ್ರಸ್ಥನಿಗೂ ಉಂಟು, ಸನ್ಯಾಸಿ ಕೂಡ ಉಂಟು. ಸನ್ಯಾಸಿ ಅತ್ಯಂತ ಕಠೋರ ಬ್ರಹ್ಮಚರ್ಯವನ್ನು ಹೇಳಿದ್ದಾರೆ. ಗೃಹಸ್ಥನಿಗೆ ಸಾಕಷ್ಟು ಸಡಿಲಿಕೆ ನೀಟ್ಟು ಬ್ರಹ್ಮಚರ್ಯವನ್ನು ಕೊಟ್ಟಿದ್ದಾರೆ. ವಾನಪ್ರಸ್ಥನಿಗೆ ಸ್ವಲ್ಪ ಸಡಿಲಿಕೆ ಕಮ್ಮಿ, ಸ್ವಲ್ಪ ನಿಯಮಗಳು ಹೆಚ್ಚುಕೊಂಡು. ಸನ್ಯಾಸಿ ಅತ್ಯಂತ ಕಠೋರವಾದ ಬ್ರಹ್ಮಚರ್ಯವನ್ನು ಇಟ್ಟಿದ್ದಾರೆ. ಅಂತೂ ಎಲ್ಲರಿಗೂ ಇಟ್ಟಿದ್ದಾರೆ. ಅದು ಶರೀರದ ಇನ್ನೊಂದು ನಿಯಮ, ತಪಸ್ಸು. ಅಹಿಂಸಾ, ಹಿಂಸೆ ಮಾಡಬಾರ್ದು ಅಂತ. ಇನ್ನೊಬ್ಬರಿಗೆ ಪೀಡೆಯನ್ನು ಮಾಡಬಾರ್ದು ಅಂತ ಪ್ರಾಣಿಗೆ. ಅದಕ್ಕೆ ಒಂದು ಸ್ವಲ್ಪ ವಿನಾಯಿತಿಗಳಿದ್ದಾವೆ. ಯಜ್ಞಕ್ಕೋಸ್ಕರ ಮಾಡುವ ಹಿಂಸೆ ಹಿಂಸೆ ಅಲ್ಲ ಅಂತ ಒಂದು ಇದೆ. ಹಾಗೆ ಆಹಾರಕ್ಕೋಸ್ಕರ ಮಾಡುವಂತಹ ಹಿಂಸೆ ಹಿಂಸೆ ಅಲ್ಲ ಅಂತ ಒಂದಿದೆ. ಈ ಎರಡು ಸ್ಥಳಗಳನ್ನು ಬಿಟ್ಟು ಬೇರೆ ಎಲ್ಲೂ ಹಿಂಸೆ ಮಾಡಕ್ ಹೋಗಬಾರ್ದು. ಅದರಲ್ಲೂ ಶಾಸ್ತ್ರಸಮ್ಮತವಾದಷ್ಟಕ್ಕೆ ಅವಕಾಶ. ಯಜ್ಞದಲ್ಲಾದರೂ ಕೂಡ ಶಾಸ್ತ್ರಸಮ್ಮತವಾದಷ್ಟಕ್ಕೆ ಅವಕಾಶ. ಸಮಿತ್ತರಿಗೆ ತಗೊಂಡ್ಬರ್ತೀವಿ, ಸಮಿತ್ತನ್ನ ಒಂದು ಗಿಡಕ್ಕೆ ನೋವಾಗ್ತದೆ, ಅದು ಸಣ್ಣ ಹಿಂಸೆನೇ. ಅದು ಯಜ್ಞಕ್ಕೋಸ್ಕರ ಆದರೆ ಅದಕ್ಕೆ ವಿನಾಯಿತಿ ಇದೆ. ಆಹಾರಕ್ಕೋಸ್ಕರ ಯಾವುದೋ ಒಂದು ವನಸ್ಪತಿಯನ್ನು ಕತ್ತರಿಸಿ ಬೇಯಿಸಿ ತಿಂತೇವೆ, ಆಹಾರಕ್ಕೋಸ್ಕರ ಆದರೆ ಅದಕ್ಕೆ ವಿನಾಯಿತಿ. ಅದು ಇಲ್ಲೂ ಕೂಡ ಶಾಸ್ತ್ರ ಸಮ್ಮತವಾದ ರೀತಿಯಲ್ಲೇ ಮಾಡಬೇಕು. ಹಾಗಾಗಿ ಶಾಸ್ತ್ರದ ಪರಿಮಿತಿ ಒಳಪಟ್ಟು ಒಂದಷ್ಟು ಹಿಂಸೆಗೆ ವಿನಾಯಿತಿ ಇದೆಯಾದರೂ ಅದು ಹೊರತಾಗಿ ಯಾವುದೇ ರೀತಿಯ ಪೀಡೆಯನ್ನು ಇನ್ನೊಂದು ಜೀವ ಕೊಡಬಾರದು, ಅಹಿಂಸೆ. ಇವಿಷ್ಟು ಶರೀರದ ನಿಯಮಗಳು, ಶರೀರಕ್ಕೆ ಸಂಸ್ಕಾರ ಕೊಡ್ತಕ್ಕಂಥ ಪ್ರಕ್ರಿಯೆಗಳು. ಶರೀರವನ್ನು ಶುದ್ಧೀಕರಿಸ್ತವೆ, ಶರೀರಕ್ಕೆ ಇನ್ನೊಂದಷ್ಟು ಗುಣವನ್ನು ಆಧಾರ ಮಾಡ್ತವೆ. ಇವುಗಳಲ್ಲಿ ಪೂಜೆ ಮೊದಲನೇ, ದೇವದ್ವಿಜ ಗುರು ಪ್ರಾಜ್ಞ ಪೂಜನ.
ಅದನ್ನು ಮೊದಲೇ ದೇವರ ಪೂಜೆ ಮೊದಲನೇ ಶಬ್ದ ಬಂದಿದೆ. ಅದರದ್ದೇ ದೇವರ ಪೂಜೆನ ಮೊದಲನೇ ಶಬ್ದ. ಅದ್ರ ಬಗ್ಗೆ ಹೆಚ್ಚು ನಾವು ಮಹತ್ವವನ್ನು ಕೊಡ್ತೇವೆ. ಎರಡನೇದು ಮಾತಿಗೆ ನಿಯಮಗಳು, ಮಾತಿಗೆ ಸಂಸ್ಕಾರ ಕೊಡುತ್ತವುಗಳು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಜಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪೋಚ್ಯತೆ. ಮಾತಿನ ನಿಯಮ ಯಾವ್ಯಾವುದು ಅಂತಂದರೆ, ಇನ್ನೊಬ್ಬರಿಗೆ ಉದ್ವೇಗವನ್ನು ಉಂಟು ಮಾಡದ ರೀತಿಯಲ್ಲಿ ಮಾತಾಡಬೇಕು. ಸತ್ಯವು ಪ್ರಿಯವು ಹಿತವಾದ ಮಾತನಾಡಬೇಕು ಅಂತ ಮಹಾಭಾರತ ಹೇಳ್ತದೆ. ಮಾತಿಗೊಂದು ನಿಯಮ ಹಾಕ್ಕೊಂಡ್ರೆ ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿರ್ತದೆ. ಮಾತಿನಲ್ಲಿ ನಿಯಮ ತಪ್ಪದಾಗಲೇ ಜಗಳ ಬರೋದು. ಮತ್ತು ಇನ್ನು ಅನೇಕ ಹಿತಗಳು ಮಾತಿನ ತಪಸ್ಸಿನ ಮೂಲಕ ಬರ್ತವೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಜಯತ್. ಅಲ್ಲೇ ಇದೆ, ಸತ್ಯವೂ ಇದೆ, ಪ್ರಿಯವೂ ಇದೆ, ಹಿತವೂ ಇದೆ. ಆಮೇಲೆ ಸ್ವಾಧ್ಯಾಯಾಭ್ಯಸನಂಚೈವ. ಸ್ವಾಧ್ಯಾಯಾಭ್ಯಸನ ಅಂದರೆ ಸದ್ಗ್ರಂಥಗಳ ಪಠನ ಅಥವಾ ಅಧ್ಯಯನ. ಮಾತೇನು ಬರುವಾಗ ಭಗವದ್ಗೀತೆ ಹೇಳ್ತಾ ಇದ್ದೀವಿ. ಭಗವದ್ಗೀತೆ ಸದ್ಗ್ರಂಥಗಳ ಉತ್ತಮೋತ್ತಮವಾದದ್ದು. ದಿನಾಲು ಅದ್ರ ಪಾರಾಯಣ ಇಟ್ಕೊಂಡಿರೋದು. ಊರುಗಳು ಬಂದಾಗ ಮಾತ್ರ ಅಪ್ಪಣಕ್ಕೂ ಮಡಿಕೊಂಡಾಗ ಮಾತ್ರ ಹೇಳುದು ಅಂತ ಯಾರು ನಿಯಮ ಹಾಕಲಿಲ್ಲ. ಹೆಂಗಸರು ಮಾತ್ರ ಹೇಳಬೇಕು ಅಂತ ನಿಯಮನೂ ಯಾರು ಹಾಕಲಿಲ್ಲ. ಎಲ್ಲರೂ ದಿನಾಲು ಒಂದು ಅಧ್ಯಾಯ ಭಗವದ್ಗೀತೆ ಪಾರಾಯಣ ಇಟ್ಕೊಂಡಿರೋದು. ಅದು ಸ್ವಾಧ್ಯಾಯ ಅಭ್ಯಾಸನ. ಹಾಗೆ ವೇದಗಳ ಆವರ್ತನೆ, ಅದಕ್ಕೆ ಇನ್ನಷ್ಟು ಹೆಚ್ಚು ಗೌರವ ಇದೆ. ದಿನಾಲು ವೇದವನ್ನು ಸ್ವಲ್ಪ ಆವರ್ತನೆ ಮಾಡ್ತಾನೆ ಇರಬೇಕು. ಅಥವಾ ಗುರುಗಳಿಂದ ಪಡೆದಂತಹ ಉಪದೇಶ ಪಡೆದಂತಹ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು. ಇದು ವಾಚಿಕವಾದ ಅಂದರೆ ಮಾತಿಗೆ ಸಂಬಂಧಿಸಿದ ನಿಯಮಗಳು ಮಾತನ್ನು ಸಂಸ್ಕರಿಸ್ತವೆ. ಮಾತಿಗೆ ಗುಣಾಧಾನವನ್ನು ಮಾಡ್ತೇವೆ, ದೋಷವನ್ನು ತೆಗೆದುಹಾಕ್ತವೆ. ಇವುಗಳಲ್ಲಿ ಮಂತ್ರಗಳ ಅನುಷ್ಠಾನವನ್ನು ನಾವು ಎತ್ತಿ ಹೇಳ್ತೇವೆ. ಕೊನೆಯದಾಗಿ ಮನಸ್ಸಿಗೆ ನಿಯಮಗಳು. ಮನಃ ಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮ ನಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ ಅಂತ. ಮನಸ್ಸಿನ ಪ್ರಸನ್ನತೆ. ಪ್ರಸನ್ನತೆ ಅಂದರೆ ಉಲ್ಲಾಸದ ಸ್ಥಿತಿ, ಉತ್ಸಾಹದ ಸ್ಥಿತಿ. ಉತ್ಸಾಹ ಕೆಡಿಸ್ತಕ್ಕಂಥ ಸಂಗತಿಗಳು ಅನೇಕ ಆಗ್ತಾ ಇದ್ರು ನಮ್ಮ ಮನಸ್ಸಿನ ಉತ್ಸಾಹ ನಾವು ಕಳ್ಕೊಳ್ಬಾರ್ದು, ಪ್ರಸನ್ನತೆಯನ್ನು ಕಳ್ಕೊಳ್ಬಾರ್ದು. ಯಾಕಂದ್ರೆ ಎಲ್ಲ ಕೆಲಸಕ್ಕೂ ಮನಸ್ಸು ಮೂಲ ಸಾಧನ. ಅದು ನಿರುತ್ಸಾಹಗೊಂಡು ಅಂದ್ರೆ ಕೆಲಸ ಎಲ್ಲೂ ಹಾಳಾಯಿತು ಅಂದೇ ಅರ್ಥ. ಸೌಮ್ಯತ್ವ ಮತ್ತು ಸೌಮ್ಯ ಸ್ವಭಾವ ಇರಬೇಕು. ಉಗ್ರ ಸ್ವಭಾವ ಇರಬಾರ್ದು. ಇನ್ನೊಬ್ಬರ ಬಗ್ಗೆ ತೀವ್ರವಾದ ಒಂದು ಉದ್ವೇಗಕರವಾದ ಮನಸ್ಥಿತಿ ಇರಬಾರ್ದು. ಮೌನದ ನಿಯಮ ಇರಬೇಕು. ಮೌನ ಎಂಬುದು ಸಾಮಾನ್ಯ ಎಲ್ಲ ತಿಳ್ಕೊಂಡ ಹಾಗೆ ಮಾತಿನ ನಿಯಮ. ಅದು ಸುಮ್ಮನೆ ಇರಬೇಕು ಅಂತ ಹೇಳ್ತಾರೆ ಮೌನ ಅಂತಂದ್ರೆ. ಅದು ಇಲ್ಲಿ ಮನಸ್ಸಿನ ನಿಯಮಗಳ ಪಟ್ಟಿಯಲ್ಲಿ ಹಾಕಿದ್ದಾರೆ. ಯಾಕೆ ಹಾಗೆ ಅಂತಂದ್ರೆ ಮನಸ್ಸು ಮೌನ ಆಗ್ಬೇಕು. ಮಾತು ಮೌನ ಆಗೋದು ದೊಡ್ಡ ವಿಷಯ ಅಲ್ಲ, ಮನಸ್ಸು ಮೌನ ಆಗಬೇಕು. ಅಂದೇನು, ಮಾತು ಹೊರಗಿನ ಮಾತನ್ನು ಕಮ್ಮಿ ಮಾಡಿ ಸುಮ್ಮನೆ ಇರುತ್ತೆ ಬಾಯಿ, ಮನಸ್ಸು ತಲ್ಲಣಿಸ್ತದೇ ಇರ್ತದೆ. ಆ ತಲ್ಲಣತೆ ಕಡಿಮೆ ಆದರೆ ಅದು ಮಾನಸಿಕ ಮೌನ. ಹಾಗಾಗಿ ಮೌನವನ್ನ ಮಾನಸಿಕ ನಿಯಮಗಳ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ಆತ್ಮ ವಿನಿಗ್ರಹ ಅಂದರೆ ತನ್ನ ಇಂದ್ರಿಯಗಳ ಬಗ್ಗೆ, ತನ್ನ ಆಲೋಚನೆಗಳ ಬಗ್ಗೆ, ತನ್ನ ಮಾತಿನ ಬಗ್ಗೆ ತನ್ನ ಕೈಯಲ್ಲಿ ಹಿಡ್ತಾ ಇರಬೇಕು. ಸೆಲ್ಫ್ ಕಂಟ್ರೋಲ್ ಇರಬೇಕು. ಅದು ಆತ್ಮ ನಿಗ್ರಹ. ಭಾವ ಸಂಶುದ್ಧಿ ಅಂದರೆ ಇನ್ನೊಬ್ಬರ ಬಗ್ಗೆ ಮನಸ್ಸಿನ ಒಳಗೆ ಅಂತರಾಳದಲ್ಲಿ ಸದ್ಭಾವನೆ ಇರಬೇಕು. ಹೊರಗೆ ತೋರಿಸ್ಕೊಳ್ಳೋದು ಏನೋ ಒಳ್ಳೆಯದಾಗಿ ತೋರಿಸ್ಕೊಳ್ಳೋದು, ನಗ್ತಾ ಇರೋದು, ಅದರ ಒಳಗೆ ಮಾತ್ರ ಕೆಟ್ಟ ಭಾವನೆ ಇದ್ದರೆ ಅದು ಅಶುದ್ಧಿ ಆಯಿತು.
ಹಾಗಿರಬಾರ್ದು. ಇನ್ನೊಬ್ಬರ ಬಗ್ಗೆ ಅಂತರಂಗದ ಆಳದಲ್ಲಿ ಕೂಡ ಒಳ್ಳೆ ಭಾವನೆ ಇರಬೇಕು, ಅದು ಭಾವನೆ. ಇವಿಷ್ಟು ಮನಸ್ಸಿನ ನಿಯಮಗಳು ಅಂತ. ಧರ್ಮಾನುಷ್ಠಾನ ಮಾಡಬೇಕಾದ್ರೆ ಇವೆಲ್ಲ ಇರಬೇಕು. ಯಾರ್ದೋ ಬಗ್ಗೆ ದ್ವೇಷ, ಸಿಟ್ಟು ಇತ್ಯಾದಿಗಳೆಲ್ಲ ಧರ್ಮಾನುಷ್ಠಾನದ ಯಾವುದೇ ಧರ್ಮಾನುಷ್ಠಾನದಲ್ಲೂ ಕೂಡ ಇರಬಾರ್ದು. ಈ ಪಟ್ಟಿಯಲ್ಲಿ ನಾವು ಮೌನವನ್ನು ಎತ್ತಿಕೊಂಡಿದ್ದೇವೆ. ನನಗೆ ಮೈ ಸಂಬಂಧಪಟ್ಟಂಥ ನಿಯಮಗಳಲ್ಲಿ ಪೂಜೆಯನ್ನು ಎತ್ತಿಡಿದ್ದೇವೆ, ಮಾತಿನ ನಿಯಮಗಳಲ್ಲಿ ಮಂತ್ರ ಜಪವನ್ನು ಎತ್ತಿಡಿದ್ದೇವೆ, ಮನಸ್ಸಿನ ನಿಯಮಗಳಲ್ಲಿ ಮೌನ, ಪೂಜೆ, ಮಂತ್ರ ಜಪ ಮತ್ತು ಮೌನ. ಇವುಗಳನ್ನು ಎಲ್ಲರೂ ದಿನಾಲು ಒಂದಲ್ಲ ಒಂದು ರೀತಿಯಲ್ಲಿ ಅವರವರಿಗೆ ಯುಕ್ತವಾದ ರೀತಿಯಲ್ಲಿ ಅವರವರಿಗೆ ಉಕ್ತವಾದ ರೀತಿಯಲ್ಲಿ ಎಲ್ಲರೂ ಇಟ್ಕೊಂಡಿರ್ಬೇಕು. ಧರ್ಮಾಚರಣೆಯಲ್ಲಿ ಇವು ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರ್ತವೆ. ಎಷ್ಟೋ ಸಲ ಅರಿವಿಲ್ಲದೆ ಇವುಗಳ ಆಚರಣೆ ಕಡಿಮೆ ಆಗಿರ್ತದೆ, ಆದರೆ ನಿಜವಾಗಿ ಇರಬೇಕು. ಸಣ್ಣ ಸಣ್ಣ ಧರ್ಮಾಚರಣೆಯಲ್ಲಿ ಕೂಡ ಇವುಗಳ ಮೂರು ಕೂಡ ಇದ್ದದ್ದು ಕಂಡು ಬರ್ತದೆ. ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರೆ ಅದರಲ್ಲಿ ಕೂಡ ಇವೆಲ್ಲ ನಿಯಮಗಳು ಇರ್ತವೆ. ಅಲ್ಲಿ ಆಹಾರದ ನಿಯಮ ಇರ್ತದೆ, ಶರೀರಕ್ಕೆ ಸಂಬಂಧಪಟ್ಟಂತಹ ನಿಯಮ, ಹಾಗೆ ಮನಸ್ಸಿನ ಭಾವನಾ ಶುದ್ಧಿ ಇರ್ತದೆ, ಹಾಗೆ ಮಂತ್ರ ಜಪ ಅಂತ ಇದ್ದೇ ಇರ್ತದೆ. ಭಗವಂತ ನೀಲಾ ಕಥಾನಕ ಶ್ರವಣ ಇರ್ತದೆ ಸತ್ಯನಾರಾಯಣ ಪೂಜೆಯಲ್ಲಿ, ಅದು ವಾಚಿಕ ತಪಸ್ಸಿಗೆ ಸೇರ್ಪಡೆ ಆಗುವುದು. ಹೀಗೆ ಮೈ ಮಾತು ಮನಸ್ಸುಗಳ ಶುದ್ಧೀಕರಣ ಧರ್ಮಾಚರಣೆಯ ಸಾರ ಸರ್ವಸ್ವ. ಅದನ್ನು ನಾವೆಲ್ಲರೂ ಇಟ್ಕೊಂಡಿದ್ದರೆ ಧರ್ಮಾಚರಣೆಯ ಒಂದು ಪ್ರಮುಖವಾದ ಭಾಗ ನಮ್ಮ ಜೀವನದಲ್ಲಿ ಒಂದು ಹಾಗೇನೆ. ಶಾಂತಪುರ ಸೀಮೆಯ ಕಡಬಾಳ ಗ್ರಾಮ, ಇದು ಕೂಡ ಕಡಬಾಳ ಗ್ರಾಮ ಅಲ್ವಾ? ತುಂಬಾ ಜನ ಮಠದ ಹವ್ಯಕ ಶಿಷ್ಯ ಕುಟುಂಬಗಳು ಇಲ್ಲಿದ್ದೀರಿ. ತುಂಬಾ ಹಿಂದೆ, ಬಹುಶಃ ಅತ್ಯಂತ ಆರಂಭದಲ್ಲೇ ಕಾಣ್ತದೆ. ಬೇರೆ ಸೀಮೆಗಳಲ್ಲಿ ಆ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಅಂತ ಕಾಣ್ತದೆ. ಇಲ್ಲಿ ಆಗಿದೆ, ಮನೆ ಮನೆಗಳ ಭೇಟಿ ಕಾರ್ಯಕ್ರಮ ನಮ್ಮದು ಆಗಿದೆ. ಬಹುಶಃ ಆ ಸಂದರ್ಭದಲ್ಲಿ ನಾವು ನಿಮ್ಮ ಎಲ್ಲರ ಮನೆಗೆ ಪ್ರತ್ಯೇಕವಾಗಿ ಭೇಟಿ ಕೊಟ್ಟಿದ್ದು ಇರಬಹುದು. ಮನೆಗೆ ಭೇಟಿ ಕೊಟ್ಟಾಗ ಏನ್ ಮಾಡ್ತಾನೆ, ಮನೆ ಒಳಗೂ ಏನ್ ಮಾಡ್ತಾರೆ ಅಂತ ಯಾರೊಬ್ರು ಕೇಳಿ, ಯಾರೊಬ್ರು ಗಮನಿಸಿದಲ್ಲ. ಒಳಗೆ ಹೋಗಿ ಅಂತ ಕೂತ್ಕೊಂಡು ಏನ್ ಹೇಳ್ತಾರೆ, ಯಜಮಾನ್ ಜೊತೆ ಏನ್ ಮಾತಾಡ್ತಾರೆ, ಯಾರು ಗಮನಿಸಿದ್ರು. ನಮಸ್ಕಾರ ನಮ್ಗೆ ಹರ್ಕೊ ಅಂತ ಹೇಳಿದ್ರು. ಮನೆ ಕೂತ್ಕೊಂಡಾಗ ಎಂತ ದೇವ್ರ ಪೂಜೆ ಮಾಡ್ತೀರಿ, ಏನ್ ಜಪ ಮಾಡ್ತೀರಿ, ಮಕ್ಕಳಿಗೆ ಏನ್ ಸಂಸ್ಕಾರ ಕೊಡ್ತೀರಿ ಕೇಳ್ತಾರೆ ಅಂತ ಗೊತ್ತಾಯ್ತು ಯಾರಿಗೆ. ಅದು ಆಮೇಲೆ ಬಾಣದಲ್ಲೂ ಹೇಳಿದವರು ಆಮೇಲೆ ಸಭೆಯಲ್ಲಿ. ಮನೆ ಮನೆಗಳ ಭೇಟಿ ಯಾತಕ್ಕೆ ಅಂತ ಒಂದು ಪ್ರಶ್ನೆ. ಅಂದ್ರೆ ಮನೆಗಳಲ್ಲಿ, ವಿಶೇಷತಃ ಹವ್ಯಕರ ಮನೆಗಳಲ್ಲಿ ಸಂಸ್ಕಾರಗಳು ಉಳ್ಕೊಂಡು ಹೋಗೋದು ನಮ್ಮ ಅತ್ಯಂತ ಕಳಕಳಿಯ ವಿಷಯ. ಇತ್ತೀಚಿನ ವರ್ಷಗಳಲ್ಲಿ ಸಂಸ್ಕಾರಗಳ ಸಂಸ್ಕೃತಿಯ ಪತನ ವೇಗವಾಗಿ ಆಗ್ತಾ ಇದೆ. ಹವ್ಯಕರಲ್ಲಿ ಕೂಡ ಅದು ವೇಗವಾಗಿ ಆಗ್ತಾ ಇದೆ. ಎಲ್ಲ ಕಡೆನೂ ಆಗ್ತಾ ಇದೆ, ಹವ್ಯಕರಲ್ಲಿ ಕೂಡ ವೇಗವಾಗಿ ಆಗ್ತಾ ಇದೆ. ಹಾಗೆ ಆಗ್ಲಿಕ್ಕೆ ಬಿಡಬಾರ್ದು. ಅದಕ್ಕೆ ಎಲ್ಲರ ಮನೆಗಳಲ್ಲೂ ಕೂಡ ಮನೆಗಳ ಆಚರಣೆ ತಪ್ಪದೆ ನಡ್ಕೊಂಡು ಹೋಗ್ತಾ ಇರೋ ಹಾಗೆ ಸರ್ವ ಪ್ರಯತ್ನವನ್ನು ಕೂಡ ಹಾಕಬೇಕು. ಅಂದ್ರೆ ಎಲ್ಲ ರೀತಿ ಪ್ರಯತ್ನವೂ ಅದಕ್ಕೆ ಬೇಕಾಗ್ತದೆ. ಮಕ್ಕಳ ಸಂಖ್ಯೆ ತುಂಬಾ ಮಿತವಾಗಿದ್ದರೆ ಆಗೋದಿಲ್ಲ. ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇದ್ರೆ ಸಂಸ್ಕಾರ ನೋಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವುದೊಂದು ಸಂಖ್ಯೆಯಲ್ಲಿ ಇರಲೇಬೇಕಾಗ್ತದೆ. ಮಕ್ಕಳ ಸಂಸ್ಕಾರವನ್ನು ಕೂಡ ಸರಿಯಾದ ವಹಿಸಿ ಕೊಡ್ತಾ ಇರಬೇಕಾಗ್ತದೆ. ಇತ್ತೀಚೆಗೆ ನಾವು ಪೀಠಕ್ಕೆ ಬಂದ ನಂತರ ಅದಷ್ಟು ಪ್ರಯತ್ನ ಹಾಕಿದ್ದರಿಂದ ಅಂತೂ ಕಾಣುತ್ತೆ. ಉಪನಯ ಸಂಸ್ಕಾರ ಸಣ್ಣ ವಯಸ್ಸಿಗೆ ಆಗುವ ರೂಢಿಗೆ ಬಹುತೇಕ ಎಲ್ಲರ ಮನೆಯಲ್ಲೂ ಬಂದಿದೆ. ಹಿಂದೆ ನಾವು ಸಣ್ಣಗಿರ್ಬೇಕಾದ್ರೆಲ್ಲ ನೋಡಿದ್ದು
10ನೇ ತರಗತಿಗೆ ಹೋಗಿ ಸೇರಿದಂತ ಹೈಸ್ಕೂಲ್ ಮುಕ್ತಾಯ ಉಪನಯನ ಆಗೋದು ನೋಡಿದೆ. ಮತ್ತೆ ಕೆಲವು ಬೇರೆ ಸಮುದಾಯದಲ್ಲಿ ಮದುವೆ ಹಿಂದಿನ ಉಪನಯನ ಮಾಡೋದು ಕೇಳಿದ್ದೆ. ಮದುವೆ ಹಿಂದಿನ ಉಪನಯನ ಬೇಕಾದ್ರೆ ಅಷ್ಟು ಮುಂದಕ್ಕೆ ಹೋಗಿರ್ಲಿಲ್ಲ. ಆದ್ರೂ 10ನೇ ತರಗತಿಯಿಂದ 16 ವಯಸ್ಸು ತುಂಬಾ ಜಾಸ್ತಿ ಆಯ್ತು. ಅದು ಕೂಡ ಅದು ಕಡಿಮೆ ಆಗಿದೆ. ಈಗ ಚಿಕ್ಕ ವಯಸ್ಸಿಗೆ ಉಪನಯನ ಮಾಡಿ ರೂಢಿ ಬಂದ್ವಿ. ಹಾಗೆ ಇನ್ನೊಂದು ಪ್ರಯತ್ನ ಹಾಕಿದ್ದು ಹೆಣ್ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕನ್ಯಾ ಸಂಸ್ಕಾರ ಆಗಬೇಕು ಅಂತೇಳಿ. ಅದು ಕೂಡ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ. ಒಂದಷ್ಟು ಜನ ಅದನ್ನು ಮಾಡ್ತಾ ಇದ್ದಾರೆ. ಇನ್ನು ಅನೇಕರು ಮಾಡೋಕೆ ಮುಂದೆ ಬರ್ತಾ ಇದ್ದಾರೆ. ಈ ಉಪನಯನ ಹಾಗೆ ಕನ್ಯಾ ಸಂಸ್ಕಾರಗಳನ್ನು ಚಿಕ್ಕ ವಯಸ್ಸಿಗೆ ಮಾಡಿದ ಹಾಗೆ, ಸೂಕ್ತ ವಯಸ್ಸಿಗೆ ಮಾಡಿದ ಹಾಗೆ ವಿವಾಹವನ್ನು ಕೂಡ ಸೂಕ್ತ ವಯಸ್ಸಿಗೆ ಮಾಡಬೇಕು. ಈ ಮುಂದಿನ ನಮ್ಮ ಗುರಿ, ಟಾರ್ಗೆಟ್ ಅದು ವಿವಾಹದ ವ್ಯವಸ್ಥೆ ಸೂಕ್ತ ವಯಸ್ಸಿಗೆ ತರಬೇಕು. ಅದನ್ನು ಆಗ ಸಮಾಜದ ಸಂಸ್ಕಾರಗಳೆಲ್ಲ ಉಳ್ಕೊಳ್ತವೆ, ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ. ಈಗಾಗಲೇ ಅದನ್ನ ಬೇರೆ ಬೇರೆ ಜನಾಂಗಗಳಲ್ಲಿ ಅಥವಾ ಬ್ರಾಹ್ಮಣರಲ್ಲೇ ಬೇರೆ ವರ್ಗಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮಲ್ಲಿರುವ ಅನೇಕ ಸಮಸ್ಯೆಗಳು ಅವರಿಗಿಲ್ಲ. ಇಲ್ಲಿ ಅತ್ಯಂತ ಜ್ವಲಂತ ಸಮಸ್ಯೆ ವಿವಾಹ ನಿಶ್ಚಿತವಾಗಿ ದೊಡ್ಡ ಸಮಸ್ಯೆ. ಆ ಸಮಸ್ಯೆ ಅವರಿಗೆ ಬರಲೇ ಇಲ್ಲ. ಇಲ್ಲಿ ಮುಖ್ಯ ಸಮಸ್ಯೆ ಹಳ್ಳಿಯಲ್ಲಿರುವ ಮಕ್ಕಳಿಗೆ ಮದುವೆ ಆಗುವುದೇ ಇಲ್ಲ ಅನ್ನೋ ಸಮಸ್ಯೆ, ಅದು ಅವ್ರಿಗೆ ಕಾಣಲಿಲ್ಲ. ಇಲ್ಲ ಮುಖ್ಯ ಸಮಸ್ಯೆ ವೈದಿಕರು, ಅವರಿಗೆ ವಿವಾಹ ಆಗೋದು ಕಷ್ಟ ಅನ್ನುವಂಥ ಒಂದು ಸಮಸ್ಯೆ ಇದೆ. ಇದು ಕೂಡ ಅವ್ರಿಗೆ ಆಗಲಿಲ್ಲ ನೋಡಿ. ಯಾಕೆಂದ್ರೆ ಸೂಕ್ತ ವಯಸ್ಸು ವಿವಾಹದ ಒಂದು ಪದ್ಧತಿ ಹಿಂದಿನಿಂದಲೂ ಬಂದಿದ್ದಾನೆ, ಅವ್ರು ಹಂಗೆ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇಲ್ಲೂ ಅದು ಇತ್ತು, ಎಲ್ಲೋ ಒಂದು ಕಡೆ ನಾವು ಅದನ್ನು ಬಿಟ್ವಿ. ಯಾಕೆ ಬಿಟ್ವಿ, ಏನು ಕಾರಣಕ್ಕೆ ಉತ್ತರ ಇಲ್ಲ, ಒಟ್ಟು ಬಿಟ್ಟಾಯ್ತು. ಅದನ್ನು ಮತ್ತೆ ತರಬೇಕು. ಅದನ್ನ ಸೂಕ್ತ ವಯಸ್ಸು ವಿವಾಹ ಅನ್ನೋದನ್ನ ತಂದರೆ ಸಮಾಜ ಇಂದಿನ ಅನೇಕ ಸಮಸ್ಯೆಗಳಿಗೆ ಅದನ್ನು ಪರಿಹಾರ ಆಗ್ತದೆ. ವಿದ್ಯಾಭ್ಯಾಸ ಮಾಡುವುದಿದ್ರೆ ವಿವಾಹದ ನಂತರ ಮುಂದುವರಿಸಬಹುದು. ಅದು ವಿವಾಹ ಸಕಾಲದಲ್ಲಿ ಆದರೆ, ಸರಿಯಾದ ವಯಸ್ಸಿಗೆ ಆದರೆ ಅನೇಕ ಸತ್ಪ್ರಯೋಜನಗಳು ಇದ್ದಾವೆ. ವಿವಾಹದ ವಯಸ್ಸು ಮುಂದೆ ಹೋದರೆ ವಯಸ್ಸನ್ನು ಹಿಂತಿರ್ಸ್ಲಿಕ್ಕೆ ಬರೋದಿಲ್ಲ. ವಿದ್ಯಾಭ್ಯಾಸ ಸ್ವಲ್ಪ ಕಾಲ ನಿಂತರೆ ಮತ್ತೆ ತಿರುಗಿ ಪ್ರಾರಂಭ ಮಾಡ್ಲಿಕ್ಕೆ ಬರ್ತದೆ. ಅನೇಕರು ಮಾಡಿದವರಿದ್ದಾರೆ. ಅನೇಕ ಸಲ ಈ ಮಾತನ್ನ ಹೇಳಿದಾಗ ಗೃಹಸ್ಥರು ಗೃಹಿಣಿಯರು ಒಂದು ಮಾತನ್ನು ಹೇಳ್ತಾರೆ. ನೀವು ಹೇಳ್ತೀರಿ ನಿಜ, ಸೂಕ್ತ ವಯಸ್ಸಿಗೆ ಮಾಡಬೇಕು ಅಂತ ಹೇಳಿ, ಮಕ್ಕಳು ಒಪ್ತಾ ಇಲ್ವಲ್ಲ, ಏನ್ ಮಾಡಬೇಕು ಅಂತ ಕೇಳ್ತಾರೆ. ವಿಶೇಷತಃ ಹೆಣ್ಮಕ್ಕಳು ಒಪ್ಪದಿಲ್ವಲ್ಲ ಅನ್ನೋ ಮಾತು ಬರ್ತದೆ. ನಮ್ಮ ಎದುರು ಅನೇಕ ಸಲ ಈ ಮಾತು ಬಂದಿದೆ, ನಾವು ಕೇಳಿದಾಗಲೇ ಆ ಮಾತು ಬಂದಿದೆ. ಇಲ್ಲಿ ನನ್ನ ಪ್ರಶ್ನೆ ಏನು ಅಂತಂದ್ರೆ, ತಂದೆ ತಾಯಿಗಳು ಸಕಾಲದಲ್ಲಿ ಜಾಗೃತರಾಗ್ಲಿಲ್ಲ ನೀವು ಅನ್ನೋದು ನಮ್ಮ ಆಕ್ಷೇಪ. ಅಂದ್ರೆ ನೀವು ಯಾವ ಪ್ರಸ್ತಾಪ ಮಾಡಿದ್ದೀರಿ ಮಕ್ಕಳ ಜೊತೆ? ನಿಮ್ಮ ಮಗಳಿಗೆ ವಿವಾಹದ ಪ್ರಸ್ತಾಪನ ಯಾವಾಗ ಮಾಡಿದ್ದೀರಿ? 18ನೇ ವಯಸ್ಸು ಯಾರು ಮಾಡಿದ್ದೀರೋ? ಇಲ್ಲದ ಯಾರ ಕೈ ಎತ್ತರಿ. 18ನೇ ವಯಸ್ಸು ಮುಗುತ್ತಾಗ ನಿಮ್ಮ ಮಗಳಿಗೆ ವಿವಾಹದ ವಯಸ್ಸು ಒಂದು ಮಗಳೇ ನನ್ನ ಮಾತನ್ನು ಯಾರು ಹೇಳಿದ್ದೀರಿ? ಯಾರು ಹೇಳಿಲ್ಲ, ಹೌದಾ? ಇಲ್ಲಿ ತಪ್ಪಿತ್ತು. ಅದನ್ನ ನಾವು ಪ್ರಸ್ತಾಪ ಮಾಡೋದೇ ತಡವಾಗಿ ಮಾಡ್ತೀವಿ. ಆಮೇಲೆ ಅವ್ರು ನಿಶ್ಚಯ ಮಾಡಬೇಕು, ಆಲೋಚನೆ ಮಾಡಬೇಕು, ಸಿದ್ಧರಾಗಬೇಕು, ಅದಕ್ಕೆ ಕೆಲವು ಸಮಯ ಬೇಕು. ಅದಕ್ಕೆ ಅದರಿಂದ ತಪ್ಪು ಯಾರದ್ದು? ಮೂಲತಃ ಬಾಲಕರದ್ದೇ ತಪ್ಪು. 18ನೇ ವಯಸ್ಸು ಶಾಸ್ತ್ರ ಪ್ರಕಾರವೂ ಕಾನೂನು ಪ್ರಕಾರವೂ ಸೂಕ್ತ ವಯಸ್ಸು ಹೆಣ್ಮಕ್ಳಿಗೆ. ಗಂಡು ಮಕ್ಕಳಿಗೆ 21ನೇ ವಯಸ್ಸು ಶಾಸ್ತ್ರ ಪ್ರಕಾರವೂ ಮತ್ತು ಕಾನೂನು ಪ್ರಕಾರ ಸೂಕ್ತವಾದ ವಯಸ್ಸು. ಆ ವಯಸ್ಸು ಬಂದ ತಕ್ಷಣ ಪ್ರಸ್ತಾಪ ಮಾಡಲೇಬೇಕು. ಹಾಗೆ ಮಾಡುವಂಥ ಪದ್ಧತಿ ಯಾವ ಜನಾಂಗದಲ್ಲಿದೆ ಅಂತ ಜನಾಂಗ ತುಂಬ ಆರಾಮಾಗಿದ್ದಾರೆ, ಸಮೃದ್ಧವಾಗಿದೆ. ಎಷ್ಟು ಉದಾಹರಣೆ ಬೇಕು ನಿಮಗೆ? ಮೊನ್ನೆ ಭಗವದ್ಗೀತಾ ಅಭಿಯಾನದಲ್ಲಿ ಶಿವಮೊಗ್ಗದಲ್ಲಿ ನಾವು ಒಂದು 3 ದಿನಗಳ ಕಾಲ ಮತ್ತೂರು ಅನ್ನೋ ಊರಿನಲ್ಲಿ ಇದ್ದೇವೆ. ಶಿವಮೊಗ್ಗದಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿರುವ ಒಂದು ಹಳ್ಳಿ, ಆಚಾರವಂತ ಬ್ರಾಹ್ಮಣರು ಇರುವ ಒಂದು ಊರು. ಈಗಲೂ ಅಗ್ನಿಹೋತ್ರಗಳು ಅನೇಕ ಅಲ್ಲಿ ಆ ಊರಿನಲ್ಲಿ ಇದ್ದಾವೆ. ಒಂದೇ ಊರಿನ 5-6 ಅಗ್ನಿಹೋತ್ರಗಳಿದ್ದಾವೆ.
ಈಗಲೂ ಆ ಊರಿನಲ್ಲಿ ಅನೇಕ ಜನ ಸನ್ಯಾಸಿಗಳಿದ್ದಾರೆ, ಸನ್ಯಾಸಾಶ್ರಮ ತಗೊಂಡವರು. ವೇದ ಪಾಠಶಾಲೆಗಳು, ಶಾಸ್ತ್ರ ಪಾಠಶಾಲೆಗಳು ಇದ್ದಾವೆ. ಹಾಗಂತ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಕಮ್ಮಿ ಇಲ್ಲ ಆ ಊರಿನವರು. ತುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಅಲ್ಲಿ ಇದ್ದಾರೆ. ಆದರೆ ಪ್ರಾಚೀನ ಪರಂಪರೆ ಇಟ್ಕೊಂಡು ಹೋಗ್ತಾ ಇರುವಂಥ ಒಂದು ಆ ಪ್ರಾಚೀನ ಪರಂಪರೆಗೆ ಹೆಸರಾದ ಒಂದು ಅಲ್ಲಿ ಹೋಗಿದ್ದೇವೆ ನಾವು. ಅಲ್ಲಿ ಯಾವ ಸಮಸ್ಯೆ ಇಲ್ಲ. ಅವರಿಗೆ ಚಿಕ್ಕ ವಯಸ್ಸು ವಿವಾಹ ಮಾಡ್ತಾರೆ, ಸೂಕ್ತ ವಯಸ್ಸು ವಿವಾಹ ಮಾಡ್ತಾರೆ, ಯಾವ ಸಮಸ್ಯೆ ಇಲ್ಲ ಅವರಿಗೆ. ಎಲ್ಲ ಸಮರ್ಥ ಇದೆ. ಇಲ್ಲಿ ಹಾಗೆ ಎಲ್ಲರೂ ಅಡಿಕೆ ಬೆಳೆಗಾರ, ಅಡಿಕೆ ಸಂಬಂಧಪಟ್ಟಂಥ ಸಮಸ್ಯೆ ಎಲ್ಲೂ ಇಲ್ಲಿದ್ದಲ್ಲೂ ಇದೆ. ಆದರೆ ಆರಾಮಿದ್ದಾರೆ. ಕಾರಣ ಅಂತ ಸೂಕ್ತ ವಯಸ್ಸು ವಿವಾಹ. ಸೂಕ್ತ ವಯಸ್ಸು ವಿವಾಹ ಅನ್ನುವಂಥ ಒಂದು ವಿಷಯದಲ್ಲಿ ನಾವೆಲ್ಲರೂ ಇನ್ನೂ ಹೆಚ್ಚು ಜಾಗೃತರಾಗದೇ ಇದ್ದರೆ ಸಮಾಜ ಉಳಿಸೋದು ಬಹಳ ಕಷ್ಟ ಇದೆ. ಜಾಗೃತರಾದ ಸಮಾಜ ಉಳಿದಿತ್ತು, ಜಾಗೃತರಾಗದೇ ಇದ್ದರೆ ಸಮಾಜ ಉಳಿದು ಬಹಳ ಕಷ್ಟ ಇದೆ. ದಿನಕ್ಕೆ ಪರಿಸ್ಥಿತಿ ತುಂಬ ಹದಗೆಡ್ತಾ ಇದೆ. ಒಬ್ಬ ವಿದ್ವಾಂಸರು ಸಮಾಜ ಬಗ್ಗೆ ಕೂಡ ಕಳಕೂಡ ಹೇಳುವವರು ಒಳ್ಳೆಯ ವಿದ್ವಾಂಸರು, ಈಗ ತುಂಬ ಪ್ರಸಿದ್ಧ. ಕೆಲವು ದಿವಸ ನಮ್ಮ ಭೇಟಿಯಾಗಿತ್ತು. ಅವ್ರ ಜೊತೆ ಭೇಟಿಯಾದ ವಿಷಯ ಬಂತು. ಅವರು ತುಂಬ ಅಲವತ್ತುಕೊಂಡ್ರು. ಎಲ್ಲಿ ಹೋಗ್ತಾ ಈ ಪರಿಸ್ಥಿತಿ ನೋಡ್ರೆ ದಿಕ್ಕೇ ಕಾಣೋದಿಲ್ಲ ನನಗಂತ ಹೇಳ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಈ ಪರಿಸ್ಥಿತಿ, ದಿನಕ್ಕೆ ಎಷ್ಟು ವೇಗ ಹೋಗ್ತಾ ಇದೆ ಪತನ. ಹಾಗಾಗಿ ಪಾಲಕ ಬಂಧು ಬಗ್ಗೆ ನೀರು ಮೊದಲು ಜಾಗೃತರಾಗಬೇಕು, ಮಕ್ಕಳನ್ನು ಜಾಗೃತ ಮಾಡಬೇಕು. ಆ ಮೂಲಕ ಮಕ್ಕಳನ್ನು ಕೂಡ ಉಳಿಸ್ಬೇಕು, ಈ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋದು ನಮ್ಮ ಕಳಕಳಿ. ಕೊನೆಯದಾಗಿ ಬರುವ 5ನೇ ತಾರೀಕಿನ ಕಾರ್ಯಕ್ರಮ ಬಗ್ಗೆ ಬಹುಶಃ ಈಗಾಗಲೇ ಅದಕ್ಕೆ ಪ್ರಸ್ತಾಪ ಆಗಿರ್ಬೋದು. ಕರಪತ್ರ ಕೊಡೋದಕ್ಕೆ ಸಿದ್ಧತೆ ಆದಂಗೆ ಕಾಣ್ತದೆ. ಇಲ್ಲಿ ನದಿ ತಿರುವು ಯೋಜನೆಯ ಹೋರಾಟ ಅದನ್ನು ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ. ಕೆಲವು ತಿಂಗಳ ಹಿಂದೆ ಮುರೇಗಾರ್ ಫಾಲ್ಸ್ನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ನೀವೆಲ್ಲ ಬಂದೇರಿ ಕಾಣುತ್ತೆ. ಆಗಿಲ್ಲ ಈ ನದಿ ತಿರುವು ಯೋಜನೆ, ಅದರ ಹೋರಾಟ ಇನ್ನು ಮುಂದುವರಿಸಬೇಕಾದ ಅವಶ್ಯಕತೆ ತುಂಬಾ ಇದೆ. 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ದಿವಸ ಅದರ ಬಗ್ಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 5ರಿಂದ 1 ವಾರಗಳ ಕಾಲ, 11 ತಾರೀಕಿನ ತನಕ 1 ವಾರಗಳ ಕಾಲ ಯಾವುದೇ ದಿನ ನಿಮ್ಮ ಪರಿಸರದಲ್ಲಿ, ವಿಶೇಷತಃ ಈ ನದಿಗಳ ಉಪನದಿಗಳು ಇರುವಂತಹ ಜಾಗದಲ್ಲಿ, ಈ ನದಿಗಳು ಅಂದರೆ ಬೆಳ್ತಿ ಅಥವಾ ಗಂಗಾವಳಿ ನದಿ ಅಂತ ಹೇಳ್ತೀವಿ ಅದಕ್ಕೆ. ಇದು ಒಂದು ನದಿ, ಇದು ಅಘನಾಶಿನಿ ನದಿ. ಈ 2 ನದಿಗಳ ಉಪನದಿಗಳು ಯಾವುದೇ ಇದ್ದರೂ ಅಲ್ಲಿ ಆ ನದಿಗಳ ಇಕ್ಕೆಲೆಗಳಲ್ಲಿ 2 ಕಡೆಗಳಲ್ಲಿ ಗಿಡ ನೆಡುವ ಮೂಲಕ ಮತ್ತು ಈ ಯೋಜನೆಗಳ ವಿರುದ್ಧ ಘೋಷಣೆ ಕೂಗುವ ಮೂಲಕ ಕಾರ್ಯಕ್ರಮ ಮಾಡಬೇಕು. 5ನೇ ತಾರೀಕು ಮಠದ ಹತ್ತಿರದಲ್ಲೇ ಅದು ಪ್ರಾರಂಭ ಆಗ್ತದೆ. ಶಾಲ್ಮಲಾ ನದಿಯ ಪಕ್ಕದಲ್ಲಿ ಗಿಡ ನೆಡೋದು ಮತ್ತು ಯಾತ್ರಿ ನಿವಾಸದಲ್ಲಿ ಕಾರ್ಯಕ್ರಮ. ಅದು ಕೂಡ ನಿಮ್ಮ ಭಾಗದ ಹೆಚ್ಚು ಜನ ಬನ್ನಿ. ದೇವಸ್ಥಾನವನ್ನು ಕಟ್ಟಿ ಆಯಿತು, ನಮ್ಮ ಜವಾಬ್ದಾರಿ ಮುಗೀತು ಅಂತ ತಿಳ್ಕೊಳ್ಬೇಡಿ. ದೇವಸ್ಥಾನ ಕಟ್ಟಿದ್ರೆ ಒಳ್ಳೆ ಕೆಲಸ ಆಯ್ತು, ಸಂಶಯ ಇಲ್ಲ. ಅಥವಾ ದೊಡ್ಡ ಜವಾಬ್ದಾರಿ ಒಮ್ಮೆ ಮುಗಿದಂಗಾಯ್ತು, ಸಂಶಯ ಇಲ್ಲ. ಆದರೆ ಇನ್ನೊಂದು ಜವಾಬ್ದಾರಿ ಶುರುವಾಯಿತು. ಏನಂದರೆ ನಿತ್ಯ ನೈಮಿತ್ತಿಕ ಪೂಜೆ ಉತ್ಸವಗಳು ತಪ್ಪದೆ ನಡ್ಕೊಂಡು ಹೋಗುವಂತಹದ್ದು. ನಿತ್ಯ ಪೂಜೆ, ನೈಮಿತ್ತಿಕವಾದ ವಿಶೇಷ ಪೂಜೆ ಮತ್ತು ಉತ್ಸವಗಳು. ಅರ್ಚಕರ ದಿನಕ್ಕೆ ಎಷ್ಟು ಪೂಜೆ ಮಾಡ್ತೇವೆ? ದಿನಕ್ಕೆ 1 ಪೂಜೆ ಅಂತಂದ್ರೆ ದಿನಕ್ಕೆ 1 ಪೂಜೆ ಇಂಥ ದೊಡ್ಡ ದೇವಸ್ಥಾನದಲ್ಲಿ ಬಹಳ ಕಮ್ಮಿ ಆಯ್ತು ಅನ್ನುವಂಥ ಒಂದು ಭಾಗ ಚಿಂತನೆ ಮಾಡಿ ನೀವು ಬಿಟ್ಟಿದ್ದ ನಿರ್ಣಯ. ದಿನಕ್ಕೆ 1 ಪೂಜೆ ಬಹಳ ಕಮ್ಮಿ ಆಯ್ತು ಅನ್ನುವಂಥ ಆ 1 ಪೂಜೆ ತಪ್ಪದೆ ಆಗ್ತಾ ಇರೋದು ಸಮಾಧಾನವೇ. ಒಂದೇ ಪೂಜೆ ದಿನಕ್ಕೆ ಸ್ವಲ್ಪ ವಿಚಾರಕಾರವಾದ. ಸಂಜೆನೂ ಒಂದು ಪೂಜೆ ಇದ್ದಾಗ ಸಣ್ಣದಾದ್ರು ಒಳ್ಳೆಯದು. ಯಾಕಂದರೆ ಪ್ರಾಚೀನ ದೇವಸ್ಥಾನ ಆಗಮುಕ್ತ ವಿಧಾನದಿಂದಲೇ ಹಳೆ ಕಾಲದ ದೇವಸ್ಥಾನ ಇರ್ತಾ ಇತ್ತು. ಆಗಮುಕ್ತ ವಿಧಾನ ಇಲ್ಲದ ದೇವಸ್ಥಾನ ಹಳೆ ಕಾಲದಲ್ಲಿ ಒಂದೂ ಇರ್ತಿರಲಿಲ್ಲ. ಹಾಗಾಗಿ ಅಂಥ ಒಂದು ಸಾನ್ನಿಧ್ಯ ಸ್ಥಳದಲ್ಲಿ ದಿನಕ್ಕೆ 2 ಅಥವಾ 3 ಪೂಜೆ ಇದ್ದರೆ ಚೆನ್ನಾಗಿರ್ತದೆ. ಮತ್ತು ವಿಶೇಷ ಪೂಜೆ ಆಗಾಗ ನೀವು ಮಾಡ್ತಾ ಇದ್ದರೆ ಅದು ಶ್ರೇಷ್ಠ. ವಿಶೇಷತಃ ಈಗೆಲ್ಲ ಅನೇಕ ಮನೆಗಳಲ್ಲಿ ಗಂಡು ಮಕ್ಕಳು ರುದ್ರ ಪುರುಷೋತ್ತಾನ ಕಲ್ತೋರಿದ್ದಾರೆ. ಗಂಡು ಮಕ್ಕಳು ಶಿಬಿರಗಳ ಕಾರಣದಿಂದ ಅವರೆಲ್ಲ ಸೇರಿ ಪಕ್ಷ ಪ್ರದೋಷದಲ್ಲಿ ಒಂದಿನ
15 ದಿನಕ್ಕೂ ಸಲ ಬರ್ತದೆ ವೃಕ್ಷ ಪ್ರದೋಷ, ತ್ರಯೋದಶಿ ದಿವಸ ಸಾಯಂಕಾಲದ ವೇಳೆ ದೇವರ ಮುಂದೆ ಕೂತು ರುದ್ರ ಪುರುಷೋತ್ತಾಲ ಹೇಳೋದು, ಅದರಿಂದ ಅಭಿಷೇಕ ಕೂಡ ಮಾಡೋದು. ಇದನ್ನು ಮಾಡ್ತಾ ಬಂದರೆ ಶಿವ ದೇವಸ್ಥಾನಕ್ಕೆ ಭಾಳ ಅಭಿವೃದ್ಧಿ ಆಗ್ತದೆ ನೋಡಿ. ಚಿಂತನೆ ಮಾಡಿದ ಅನೇಕ ಕಡೆಗಳಲ್ಲಿ ನಾವು ಇದನ್ನು ಹೇಳಿ ಅದನ್ನು ಮಾಡಿದ್ದರಿಂದ ದೇವಸ್ಥಾನ ತುಂಬ ಅಭಿವೃದ್ಧಿ ಆಗಿದೆ, ಜನಗಳಿಗೂ ಒಳ್ಳೆಯದಾಗಿದೆ. ಏನು ಖರ್ಚಿಲ್ಲ, ಏನಿಲ್ಲ. ಊರಿನ ಜನರೇ ಯಾರು ಸಂಸ್ಕಾರ ಪಡ್ಕೊಂಡಿದ್ದಾರೋ ಅವರೇ ಬಂದು ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಸಾಯಂಕಾಲದ ವೇಳೆ ಅದು ಕೂಡ ಇನ್ಯಾವುದೇ ಕೆಲಸ ಇರೋ ವೇಳೆ ಪ್ರಾಯಶಃ ಅಲ್ಲ ಹೇಳ್ತಾ ಇರೋದು. ಅರ್ಚಕರ ಹೊತ್ತಿಗೆ ಒಂದು ಅಭಿಷೇಕ ಮಾಡಿ ಪೂಜೆ ಮಾಡೋದು, ವೃಕ್ಷ ಪ್ರದೋಷ ಪೂಜೆ ಜಾರಿ ತರ್ಬೋದು. ಅಥವಾ ಮಾಸ ಶಿವರಾತ್ರಿ ಅಂತ ಒಂದು ತಿಂಗಳಿಗೆ ಒಂದು ಬರ್ತದೆ. ಅದು ಪ್ರತಿ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಅದನ್ನು ಮಾಡಿದ್ರೆ ಅದೊಂದು ರೀತಿಯ ಅದೊಂದು ಆಚರಣೆಯಿಂದ ಆಗ್ತದೆ. ಈ ರೀತಿ ವಿಶೇಷ ಪೂಜೆಗಳು ಆಗುವಂಗೆ ಮಾಡಿ, ಪೂಜೆ ಹೆಚ್ಚು ನಡೆದಷ್ಟು ದೇವರ ಸಾನ್ನಿಧ್ಯ ಹೆಚ್ಚು, ದೇವರ ಸಾನ್ನಿಧ್ಯ ಹೆಚ್ಚಿದಂತೆ ಅನುಗ್ರಹ ಹೆಚ್ಚು, ಅದು ನಿಮಗೆ ಎಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡ್ತದೆ. ಅದಕ್ಕಾಗಿ ದೇವರ ಪೂಜೆ ನಿತ್ಯ ನಿರಂತರವಾಗಿ ಆಗುವ ಹೊಣೆಗಾರಿಕೆಯನ್ನು ಸರಿಯಾಗಿ ನಿರ್ವಹಿಸಿ ಒಂದು ನಮ್ಮ ಕಳಕಳಿ. ಈ ದೇವಸ್ಥಾನಕ್ಕೆ ಬರುವುದಕ್ಕೆ ತುಂಬ ತಡ ಆಯಿತು ಅಂತ ನಮ್ಗೆ ಅನಿಸ್ತದೆ. ದೇವಸ್ಥಾನ ನೋಡಿದಾಗ ಬಂದ ಅನಿಸ್ತದೆ, ಆಗಲೇ ಬರಬೇಕಾಗಿತ್ತು ಈ ದೇವಸ್ಥಾನಕ್ಕೆ ಅಂತೇಳಿ ಅನಿಸ್ತದೆ. ಅದು ದೇವರ ಇಚ್ಛೆ ಅಥವಾ ಏನು ಕಾಲ ಕೂಡಿ ಬರಲಿಲ್ಲ. ಅದು ಈ ದಿನ ಪೌರ್ಣಮಿ ದಿವಸ ಕೂಡಿ ಬಂತು. ಈ ದೇವಸ್ಥಾನದಲ್ಲಿ ದೇವರ ಸಾನ್ನಿಧ್ಯ ಶಾಶ್ವತವಾಗಿರಲಿ, ಎಲ್ಲರೂ ಧರ್ಮ ಜಾಗೃತಿ ಇರಲಿ ಅದನ್ನು ಮತ್ತೊಮ್ಮೆ ಹೇಳ್ತಾ ಮಾತಿಗೆ ಪೂರ್ಣ ವಿರಾಮ ಬಿಡುತ್ತೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ